ತರ ಒಂದಷ್ಟು ಮನರಂಜನೆ ಅಂದ್ರೆ ಹಾಸ್ಯ ಚಟಾಕಿ ಆರಿಸುವಂಥದ್ದು ಅವ್ರ ಮಾತಿನಲ್ಲೇ ಒಂದ್ ರೀತಿ ಲ್ಯಾಂಗ್ವೇಜ್ ಮಂಡ್ಯ ಸ್ಟೈಲು ಒಂದ್ ರೀತಿ ನಾಟಿ ಸ್ಟೈಲ್ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇದೆ. ನಮ್ಮ ಬಂಡೂರ್ ಕುರಿ ಏನು ಫೇಮಸ್ಸೋ ಅವ್ನು ಹಂಗೆ ಅಲ್ಲಿ ಫೇಮಸ್ ಆಗಿದ್ದಾನೆ. ನಮ್ಮ ಬಂಡೂರ್ ಕುರಿನೂ ಅಷ್ಟೇ, ಚಕ 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 ಅಂತ ಆರ್ತವೆ, ಅವನು ಹಂಗೆ ಅಲ್ಲಿ ಚಕ 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 ಅಂತ ಕುಣಿತಾನೆ ಅಷ್ಟೇ. ಅಂದ್ರೆ ಇಲ್ಲಿ ಯಾವ ರೀತಿ ಇರ್ತಾರೆ ಅಂತ ಜನರ ಜೊತೆ ಯಾವ ರೀತಿ ಬೆರೀತಾರೆ ಏನು? ನಾವು ಕುಂತ್ಕೊಂಡು ನಾರ್ಮಲ್ ಎಲ್ಲರೂ ಮಾತಾಡ್ತಾರೆ, ಏನು ಹೋಗಿ ಬನ್ನಿನಲ್ಲ, ಇವ್ರು ದೊಡ್ಡಪ್ಪ ಆಗ್ಬೇಕಾದ್ರೆ ದೊಡ್ಡಪ್ಪ ಅಂತಾರೆ, ಮಾವ ಆಗ್ಬೇಕಾದ್ರೆ ಮಾವ ಅಂತಾರೆ. ಇದು ಊರ ರಾಜವಲಿ ಅಂತಾರೆ. ಒಂದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇದು ಕಾಮಿಡಿ ಕಿಲಾಡಿ ಇಲ್ಲಿ ಇದ್ನಲ್ಲ, ನಾವು ಒಂದು ಹೆಸರು ಹೇಳ್ತಾನೆ ನೋಡ್ರಿ, ನಮಗೆ ಊರ್ಲಿ ಡ್ಯಾನ್ಸ್ ಆಡ್ಬೇಕಂದ್ರೆ ರಾಜಣ್ಣ ನೋಡ್ಕೊಂತ ಇವರು ರಾಜಣ್ಣವರು. ಇವರು ಈಗಲೂ ಸ್ಟೇಜ್ ಆಗದೆ ಡ್ಯಾನ್ಸಲ್ಲಿ ಮಾತ್ರ ಇವನ್ ಡ್ಯಾನ್ಸ್ನ ಲೈಕ್ ಮಾಡೋದು ಜಾಸ್ತಿ ಅವರು. ಆ ಬಾಡಿ ಲ್ಯಾಂಗ್ವೇಜ್, ಆ ಪಂಚಿಂಗ್ ಡೈಲಾಗ್ಗಳು ಏನ್ ಅನ್ಸುತ್ತೆ ಯಾವ ರೀತಿ? ಚೆನ್ನಾಗಿದೆ ಸರ್. ಬಾಡಿ ಲ್ಯಾಂಗ್ವೇಜ್ ಪಂಚಿಂಗ್ ಡೈಲಾಗ್ಗಿಂತ ನಮ್ಮ ಊರೇ ಕಲಾವಿದ್ರು ಎಲ್ಲ ಒಬ್ರಿಗಿಂತ ಒಬ್ರು ಹೆಚ್ಚು ಮಾತ್ಕಂತೂ ಅದೆಲ್ಲಿ ಕಲ್ತಾರೋ. ನಮ್ಮೂರಂತೂ ಮೀರ್ಸಕ್ಕೆ ಯಾರು ಇಲ್ಲ, ಆ ಥರ ಮಾತಾಡ್ತಾರೆ ಎಲ್ಲ. ಅಂದ್ರೆ ಊರಿನ ವಾತಾವರಣವೇ ಆ ರೀತಿ ಇದೆಯಾ? ಊರೇ ವಾತಾವರಣ ಹಂಗೆ ಸರ್, ಒಬ್ರಿಗಿಂತ ಒಬ್ರು ಹೆಚ್ಚು ಮಾತಲ್ಲಿ ಮಾತ್ರ.